ಕನ್ನಡ ಸಿನಿಮಾ ರಂಗದಲ್ಲಿ ಅನೇಕ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಟಾಕ್ಸಿಕ್ ಜೊತೆಗೆ ಇನ್ನೊಂದು ಸಿನಿಮಾ ಸದ್ ಮಾಡ್ತಾ ಇದೆ, ಅದೇ ಕೆಡಿ ಸಿನಿಮಾ. 6 ಗಂಟೆ 3 ನಿಮಿಷಗೆ ಒಂದು ಏನೋ ಅಪ್ಡೇಟ್ಸ್ ಕೊಡುತ್ತೆ ಅನ್ನೋ ಒಂದು ವಿಚಾರನ ಅವರು ಟ್ವೀಟ್ ಮಾಡಿದ್ದಾರೆ. ಕಳೆದ 2024 ಗೆ ಬರ್ಬೇಕಿತ್ತು. ಸೊ ಮುಂದೆ ಹೋಗಿ ಕಾರಣಾಂತರಗಳಿಂದ 2026 ಈ ವರ್ಷ ಬರ್ತಾ ಇದೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಅನೇಕ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಸದ್ಯಕ್ಕೆ ಇನ್ನೊಂದು ಟಾಕ್ಸಿಕ್ ಜೊತೆಗೆ ಇನ್ನೊಂದು ಸಿನಿಮಾ ಸದ್ ಮಾಡ್ತಾ ಇದೆ, ಅದೇ ಕೆಡಿ ಸಿನಿಮಾ. ಧ್ರುವ ಸರ್ಜಾ ಅವರು ನಟಿಸಿರುವಂತಹ ಕೆಡಿ ಸಿನಿಮಾ. ಸೊ ಈ ಒಂದು ಸಿನಿಮಾ ಅನೇಕ ವಿಚಾರಗಳಿಗೆ ಸದ್ ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಈ ಒಂದು ಸಿನಿಮಾದ ನಿರ್ದೇಶಕರು ಯಾರು ಅಂತ ಹೇಳಿದ್ರೆ ಜೋಗಿ ಪ್ರೇಮ್ ಅವರು. ಸೊ ಜೋಗಿ ಪ್ರೇಮ್ ಅವರು ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ. ಯಾಕಂತ ಹೇಳಿದ್ರೆ ಅವರ ಡೈರೆಕ್ಷನ್ ನಾವು ಜೋಗಿ ಫಿಲ್ಮ್ ಇಂದ ನೋಡ್ಕೊಂಡ್ ಬಂದಿದ್ದೇವೆ. ಅಂದ್ರೆ ಒಂದು ಬ್ಯೂಟಿಫುಲ್ ಡೈರೆಕ್ಷನ್ ಇರುತ್ತೆ. ಸೊ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಡೈರೆಕ್ಷನ್ ಇರುತ್ತೆ ಅನ್ನೋದನ್ನು ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾವ ರೀತಿ ಇರಬಹುದು, ಸ್ಟೋರಿ ಯಾವ ರೀತಿ ಇರಬಹುದು ಅಂತ. ಇನ್ನೊಂದು ಧ್ರುವ ಸರ್ಜಾ ಅವರ ಒಂದು ಸಿನಿಮಾ ಬಹಳಷ್ಟು ವರ್ಷಗಳ ನಂತರ ಮಾರ್ಟಿನ್ ಆದ್ಮೇಲೆ ಮತ್ತೆ ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ, ಫುಲ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇನ್ನೊಂದು ಈ ಸಿನಿಮಾ ಕಳೆದ 2024 ಗೆ ಬರ್ಬೇಕಿತ್ತು. ಸೊ ಮುಂದೆ ಹೋಗಿ ಕಾರಣಾಂತರಗಳಿಂದ 2026 ಈ ವರ್ಷ ಬರ್ತಾ ಇದೆ. ಸೊ ಯಾವ ರೀತಿ ಸಿನಿಮಾ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇತ್ತು. ಈಗಾಗಲೇ ಈ ಸಿನಿಮಾದ ಪೋಸ್ಟರ್ ಗಳಾಗಿರ್ಬಹುದು, ಅದ್ರ ಜೊತೆಗೆ ಸಾಂಗ್ ಗಳಾಗಿರ್ಬಹುದು, ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸರ್ಸೆ ಸರ್ಸೆ ಸಾಂಗ್ ಏನಿದೆ ಅದ್ರ ಕಾಂಟ್ರವರ್ಸಿ ಆಗಿರ್ಬಹುದು, ಈ ಎಲ್ಲಾ ಒಂದು ಕಾಂಟ್ರವರ್ಸಿಯನ್ನ ಮೆಟ್ಟಿ ನಿಂತು ಈಗ ಸದ್ಯಕ್ಕೆ ಏಪ್ರಿಲ್ 30ಕ್ಕೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ನ ಸಿನಿಮಾ ತಂಡ ಕೂಡ ಕೊಡ್ತಾ ಇದೆ. ಟೀಸರ್ ಗಳಾಗಿರ್ಬಹುದು, ಸಾಂಗ್ ಗಳಾಗಿರ್ಬಹುದು, ಅನೇಕ ವಿಷಯದಲ್ಲಿ ಅಪ್ಡೇಟ್ ಕೊಡ್ತಾ ಇದೆ. ಬಟ್ ಸದ್ಯಕ್ಕೆ ಈ ಒಂದು ಸಿನಿಮಾ ತಂಡ ಇವತ್ತು ಒಂದು ಅಪ್ಡೇಟ್ ಕೊಡ್ತಾ ಇದೆ. ಅದೇನು ಅಂತ ಹೇಳಿ 6 ಗಂಟೆ 3 ನಿಮಿಷಗೆ ಒಂದು ಏನೋ ಅಪ್ಡೇಟ್ಸ್ ಕೊಡುತ್ತೆ ಅನ್ನೋ ಒಂದು ವಿಚಾರನ ಅವರು ಟ್ವೀಟ್ ಮಾಡಿದ್ದಾರೆ. ಸೊ ಈ ಅಪ್ಡೇಟ್ ಸಿನಿಮಾದ ಟ್ರೈಲರೇ ಆಗಿರಬಹುದು ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇದೆ. ಎಲ್ಲರೂ ಗೆಸ್ ಮಾಡ್ತಾ ಇದ್ದಾರೆ. ಸೊ ಟ್ರೈಲರ್ ಬಂದ್ರೆ ಆ ಟ್ರೈಲರ್ ಹೇಗಿರುತ್ತೆ, ಆ ಟ್ರೈಲರ್ ಅಲ್ಲಿ ಕಥೆಯ ಒಂದು ಹಿಂಟ್ ಏನಾದ್ರೂ ಕೊಡಬಹುದಾ ಅನ್ನೋ ಒಂದು ವಿಚಾರ ಕೂಡ ನಾವು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು, ಜೋಗಿ ಪ್ರೇಮರ ಒಂದು ಡೈರೆಕ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಧ್ರುವ ಸರ್ಜಾ ಅವರ ಒಂದು ಆಕ್ಷನ್ಸ್ ಗಳನ್ನ ನೋಡಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ, ಅವರ ನಟನೆಯನ್ನು ನೋಡಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಒಂದು ಸಿನಿಮಾ ಏನು ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಸೊ ಮಲ್ಟಿ ಲ್ಯಾಂಗ್ವೇಜ್ ಟ್ರೈಲರ್ ಕೂಡ ಯಾವ ರೀತಿ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾವ ರೀತಿ ಟ್ರೈಲರ್ ಬಂದಿದೆ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.